ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವಾಗ ಹೊಸ ಸ್ಟೀಲ್ ಬರ್ಡ್ ಕಂಪ್ನಿಯ SPH57 ISI ರಿವೀಲ್ ಮಾಡ್ತಾ ಇದ್ದೀವಿ. ನೋಡ್ಬೋದು, ನೀವು ಝೂಮ್ ನೋಡ್ಬೋದು. ಹೆಲ್ಮೆಟ್ ಈ ಥರ ಕಾಣಿಸುತ್ತೆ. ಹಿಂದ್ಗಡೆ ಫೈಟರ್ ಅಂತ ಬೇರೆ ಕೊಟ್ಟಿದ್ದಾರೆ, ರೈಡರ್ಸಿಗೆ ಲೈಕ್ ಆಗುತ್ತೆ ಇದು. ಆ್ಯಂಡ್ ಇದರಲ್ಲಿ SPH57 ISS DOT ಅವರು ಸರ್ಟಿಫೈ ಮಾಡಿರ್ತಾರೆ. ಇದು ಬಂದುಬಿಟ್ಟು 1450 ಪ್ಲಸ್ 50 ಗ್ರಾಮ್ ಅಷ್ಟೇ ಇದೆ. ಇದು ಹೇಗಂದರೆ ವೇಟ್ಲೆಸ್ ಆಗಿರಬೇಕು. ಯಾವತ್ತಾದರೂ ಹೆಲ್ಮೆಟ್ ತೊಗೊಳ್ಬೇಕಾದ್ರೆ ವೇಟ್ ನೋಡಿ ತೊಗೋಬೇಕು. ಇದು ಬಂದುಬಿಟ್ಟು ನಿಮಗೆ 2,999 ಪ್ರೈಸ್ ಇದೆ. ಆಲ್ಮೋಸ್ಟ್ ಇದರಲ್ಲಿ ಆಕ್ಸರ್ ಹೆಲ್ಮೆಟ್ಟಲ್ಲಿ ಏನೇನು ಇರುತ್ತೋ ಈ ಹೆಲ್ಮೆಟಲ್ಲಿ ಎಲ್ಲದೂ ಇನ್ಸ್ಟಾಲ್ ಮಾಡಿದ್ದಾರೆ. ಆ್ಯಂಡ್ ಇದು ಫೈಟರ್ F4 ಅಂತ ಗ್ಲಾಸಿ ಬ್ಲ್ಯಾಕ್ ಫಿನಿಶ್. ಇದರಲ್ಲಿ ವೈಟ್ ಕಲರ್ ಮತ್ತು ಬ್ಲ್ಯಾಕ್ ಕಲರ್ ಈ ಥರ ಶೇಪಲ್ಲಿ ನೋಡೋದಾದರೆ ಈ ಥರ ಇದೆ. ಇದರಲ್ಲಿ ವೈಸರ್ಸ್ ಶೀಲ್ಡ್ ಇದೆ ಅಲ್ಲ, ಡಬಲ್ ಶೀಲ್ಡ್ ಕೊಟ್ಟಿದ್ದಾರೆ. ಇದು ಈ ಥರ ಇಲ್ಲಿ ಬಟನ್ ಬೇರೆ ಕೊಟ್ಟಿರ್ತಾರೆ. ಇದನ್ನು ಕೆಳಗಡೆ ಡೌನ್ ಮಾಡಿದರೆ ಮೇಲ್ಗಡೆ ಹೋಗುತ್ತೆ, ಅಪ್ ಮಾಡಿದರೆ ಕೆಳಗಡೆ ಬರುತ್ತೆ. ಬಿಸಿಲಲ್ಲಿ ಹೋಗಬೇಕಾದ್ರೆ ಸನ್ ಶೀಲ್ಡ್ ಅಂತ ಇದು. ಬಿಸಿಲಲ್ಲೆಲ್ಲ ಹೋಗಬೇಕಾದ್ರೆ ಕಣ್ಣು ಕೂಲ್ ಆಗಲಿ ಅಂತ ಸ್ಟೀಲ್ ಬರ್ಡ್ ಅವರು ಈ ಥರ ಇನ್ಸ್ಟಾಲ್ ಮಾಡಿದ್ದಾರೆ. ಆ್ಯಂಡ್ ಇದನ್ನು ನೋಡೋದಾದರೆ ನಾವು ಹೆಲ್ಮೆಟ್ ಚೆನ್ನಾಗಿದೆ. ಇವಾಗ ಓಪನ್ ಮಾಡೋಣ ಅಂದರೆ ಇವಾಗ ಇಲ್ಲಿಂದ ತೆಗಿಬೇಕು, ಆಯಿತಾ? ಈ ಥರ ಕಾಣಿಸುತ್ತೆ. ಒಳಗಡೆದು ತೆಗೆದುಬಿಡೋಣ. ನೋಡ್ಬೋದು ನೀವು ಇದು ಫಿಟ್ ಆ್ಯಂಡ್ ಫಿನಿಶ್ ಕರೆಕ್ಟಾಗಿ ಕೂರುತ್ತೆ. ಇವಾಗ ಬೇರೆ ಯಾವುದೇ ಥರ ಹೆಲ್ಮೆಟ್ ತಗೊಳ್ಬೇಕಾದ್ರೆ ನಮಗೆ ಕಂಫರ್ಟ್ ಆಗಿರೋ ಹೆಲ್ಮೆಟ್ ತೊಗೋಬೇಕು. ಯಾಕಂದರೆ ಗಾಡೀಲಿ ಹೋಗಬೇಕಾದ್ರೆ ವಿಂಡ್ ಬ್ಲಾಸ್ಟ್ ಆಗಲಿ, ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಬಾರ್ದು, ಆಯಿತಾ? ಅಕಸ್ಮಾತ್ ಆಕ್ಸಿಡೆಂಟ್ ಝೋನಲ್ಲಿ ಏನಾದರೂ ಮಿಸ್ಸಾಗಿ ಏನಾದರೂ ಆದರೆ ಈ ಕಡೆ ಹೊಡೆತ ಬಿಡಲ್ಲ, ಸ್ವಲ್ಪ ಕವರಪ್ ಮಾಡುತ್ತೆ. ಫಿಟ್ ಆ್ಯಂಡ್ ಫಿನಿಶ್ ಕರೆಕ್ಟಾಗಿದೆ. ನೀವು ಆನ್ಲೈನಲ್ಲಿ ತಗೊಳ್ಳೋದಾದರೆ 2,700 ಏನೋ, ಬಟ್ ಆನ್ಲೈನಲ್ಲಿ ಅಷ್ಟು ಸೇಫ್ ಇರಲ್ಲ ಅಂತ. ಯಾಕಂದರೆ ನಾವು ಆಫ್ಲೈನಲ್ಲಿ ಸೈಜ್ ನೋಡಿ ತಗೊಳ್ಬೇಕು, ಆಯಿತಾ? ಇದು ಬಂದುಬಿಟ್ಟು M ಸೈಜ್ ಅಂತ. M ಸೈಜು ನೋಡ್ಬೋದು ನೀವು, ಈ ಥರ ಕಾಣುತ್ತೆ. ಇದು ಸನ್ಶೀಲ್ಡು. ಈ ಥರ ವರ್ಕ್ ಆಗುತ್ತೆ. ನೀವು ನೋಡ್ಬೋದು, ನನ್ನ ಫೇಸಿಗೆ ಕರೆಕ್ಟಾಗಿ ಸೂಟ್ ಆಗಿದೆ. ಓಕೆ, ಚೆನ್ನಾಗಿದೆ. ನೀವು ಟ್ರೈ ಮಾಡಿ, ಇಷ್ಟೇ ಹೇಳೋದು. ಥ್ಯಾಂಕ್ ಯು. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಯೂಟ್ಯೂಬ್ ಚಾನಲ್ ನಮ್ಮದು. ಓಕೆ, ಬಾಯ್.